ವಿನ ಮನಸ್ಸು ಹೇಳ್ದಂಗಲ್ಲ. ದೇಹ ಹೇಳ್ತದ ಎಷ್ಟು ಉಣಬೇಕು ಎಷ್ಟು ಉಣಬಾರ್ದು, ದೇಹ ಹೇಳ್ತದೆ. ಮನಸ್ಸು ಹೇಳುವುದಿಲ್ಲ ತಿನ್ನು ನಿನಗೇನಾಗ್ತದ ತಿನ್ನು ಅಂತ. ಹೊರೋದು ದೇಹ, ಹೊರಸೋದು ಮನಸ್ಸು, ಬಯಸೋ. ಅದೇ ತೊಂದರೆ ಆಗಿರೋದು ಜೀವನದಾಗ. ಯಾವುದರ ಮಾತು ಕೇಳಿದ್ರೆ ಆರಾಮ ಇರ್ತೇವಿ, ಅದು ಸೇತಾನ 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 ಕೆಮ್ತಾನ, ಶರೀರ ಅಂತದ ಬ್ಯಾಡೋ ಅಂತ. ಮನಸ್ಸು ಹೇಳ್ತದೆ ಇಷ್ಟು ಜನ ಮಾಡ್ಯಾರ, ನೀನಿಗೇನು ಮಾಡ್ಕೋ, ನಿನಗೆ ಅನುಭವ ಸ್ವಲ್ಪ ಹೊಂದಾಣಿಕೆ ಆಗ್ತದ ಆ ಬಳಿಕ. ಮನಸ್ಸು ಬಿಡುದಿಲ್ಲ. ಶರೀರದ ಮಾತು ಕೇಳಿದ್ರೆ ಯಾವನೂ ಕುಡಿತಿದ್ದಿಲ್ಲ, ತಿಂತಿದ್ದಿಲ್ಲ, ಮಜಾ ಮಾಡ್ತಿರ್ಲಿಲ್ಲ, ಆರಾಮ್ ಇರ್ತಿದ್ದ. ಆದ್ರೆ ನಾವು ಕೇಳೋದಿಲ್ಲ. ಕಣ್ಣಿನ ಮಾತು ಕೇಳುತ್ತೇವೆ, ಮನಸ್ಸಿನ ಮಾತು ಕೇಳುತ್ತೇವೆ, ಕಷ್ಟಕ್ಕೆ ಒಳಗಾಗ್ತೇವೆ. ನಮಗೆ ಎಷ್ಟು ಎತ್ತದ ಅಷ್ಟು ಎತ್ತೋದದು, ನಮಗೆ ಎಷ್ಟು ನೀಗ್ತದ ಅಷ್ಟು ಮಾಡೋದದು. ಮನಸ್ಸಿಗೆ ಬೇಕಾದಷ್ಟು. ಅದೇನು ಮನಸ್ಸು ಸುಮ್ಮನೆ ಕೆಲಸ ಮಾಡೋದಲ್ಲ ಬಿಡೋದಲ್ಲ, ಸುಮ್ಮನೆ ಅನ್ನೋದಷ್ಟು. ಅನ್ನೋದು ಒಂದು 10 ಮಜಲದ ಮನೆ ಕಟ್ಟಬೇಕು. ಅನ್ನಕ್ಕೆ ಏನಾಗ್ಯದ ಹೇಳ್ರಿ? ಎಷ್ಟೊತ್ತು ಮುಗ್ದ ಹೋಯ್ತು. ಇಷ್ಟು ಉದ್ದಿರ್ಬೇಕು, ಇಷ್ಟು ಅಗಲಿರ್ಬೇಕು, ಇಷ್ಟು ಎತ್ತರ ಇರ್ಬೇಕು. ಮನಸ್ಸಿಗೆ ಹೇಳಕ್ಕೆ ಎಟ್ಟೊತ್ತು? 1 ಸೆಕೆಂಡ್. ಶರೀರ ಅಂತದ. ಹೌದು, ನೀ ಎಲ್ಲ ಹೇಳ್ದೆ. ನಮ್ಮ ಗತಿ ಹಡ್ಡವ್ರು ಯಾರು? ಇಷ್ಟು ಭೂಮಿ ತಗೊಳ್ಳೋರು ಯಾರು? ಇಷ್ಟು ಕಲ್ಲ ಪಲ್ಲ ತರವ್ರು ಯಾರು? ಇದನ್ನು ಎತ್ತಿ ಅಷ್ಟು 8-10 ಮಜಲ ಏರಿಸೋರು ಯಾರು? ಏರ್ಸಿದ ಬಳಕ ಮ್ಯಾಗ ಹೋಗೋದು ಹೆಂಗೆ, ಕೆಳಗೆ ಬರೋದು ಹೆಂಗೆ? ನೀ ಅಲ್ಲಪ್ಪ, ನೀ ಸುಮ್ಮನೆ ಮಜಾದಾಗಿರವ. ನಾವು ಕಷ್ಟಪಡಬೇಕಾಗ್ತದೆ. ಆದ್ರೆ ನಮಗೆ ಗೊತ್ತಿಲ್ಲ ಅದು. ನಾವು ಮನಸ್ಸಿನ ಬೆನ್ನು ಹತ್ತಿ ವಿ ಆರ್ ಆಫ್ಟರ್ ದ ಪ್ಲೇಜರ್ಸ್ ಆಫ್ ದ ವರ್ಲ್ಡ್, ದ ಪೊಸೆಷನ್ಸ್ ಆಫ್ ದ ವರ್ಲ್ಡ್. ವಿ ಆರ್ ಎನ್ಸ್ಲೇವ್ಸ್ ಆಫ್ ಅವರ್ ಓನ್ ಮೈಂಡ್. ನಾವೆಲ್ಲ ನಮ್ಮ ಮನಸ್ಸಿನ ಗುಲಾಮರು. ನಮ್ಮ ಶರೀರದ ಮಾತು ನಾವು ಕೇಳ್ತಾ ಇಲ್ಲ.